ಅಂದ್ರೆ ಈ ಒಂದು ಮೇಳದಿಂದ ಯಾಕೆ ಉದ್ಯೋಗ ಇಲ್ಲ ಉತ್ತರ ಪ್ರದೇಶದಲ್ಲಿ, ಅದು ನಮ್ಮದೇ ಪರಿಸ್ಥಿತಿ. ಬಡತನ, ನಿರುದ್ಯೋಗ, ಎಲ್ಲರೂ ಬಿ ಪಿ ಎಲ್ ಕಾರ್ಡ್ ಮೇಲೆ ಬದುಕುವಂಥ ವ್ಯವಸ್ಥೆ ಇವತ್ತಾಗಿ ಹೋಗ್ಬಿಟ್ಟದ. 5 ಕಿಲೋ ಅಕ್ಕಿಗೆ ಮತ್ತೆ ಅದಕ್ಕೂ ಬದುಕುವಂಥದ್ದಾಗ್ಯದ. ಅಲ್ಲೇ ಆರ್ಥಿಕ ಮತ್ತು ಉದ್ಯೋಗ ಇಲ್ಲ, ಕೃಷಿನೂ ಲಾಸ್ದಲ್ಲಿ ಅದ, ಯಾವುದೇ MSP ಕೊಡ್ತಾ ಇಲ್ಲ. ಹೀಗಾದ್ರೂ ದುಡ್ಡನ್ನು ಕೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ 44 ಅಂತೇಳಿ 44 ವರ್ಷದ ಮೇಲೆ ಬಂದದ್ದು ಅಂತೇಳಿ ಮತ್ತೇನೋ ಮಾಡಿ ಜನರಲ್ ಭಾವನೆಗಳು ಹಂಗೆ ಮಾಡಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ನಾವು ಏನಪ್ಪ ಅಂದ್ರೆ ಪುಣ್ಯನ ಪಡ್ಕೊಳ್ತೀವಿ ಅನ್ನೋಂಥ ಭಾವನೆಗಳನ್ನು ಬಿತ್ತಿ ಅಟ್ಲೀಸ್ಟ್ ಒಂದು 2 ಲಕ್ಷ ಕೋಟಿ ರೂಪಾಯಿ ಗಳಿಸ್ಬೇಕಂತೇಳಿ ಅವ್ರು ಬಯಸಿದ್ರು. ಎಷ್ಟು? 2 ಲಕ್ಷ ಕೋಟಿ ಅದು ಗಳಿಸಿದ್ದಾರೆ. ಇವತ್ತು 2 ಅಲ್ಲ, ಇವತ್ತು 3 ಲಕ್ಷ ಕೋಟಿ ಗಳಿಸಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅಡ್ಡಿಲ್ಲ, ಅದ್ರ ಜಯಿಸಿದ್ರು ಅವರು, ತಮ್ಮ ಕಚೇರಿ ದುಡ್ಡು ಮಾಡಿಕೊಂಡ್ರು, ಭಾಳ ಸಂತೋಷ ಆಯ್ತು. ಕಡೆಗೆ ಈ ಕಾರಣದಿಂದ ಆದರೂ ಸ್ವಲ್ಪ ಅಲ್ಲೇ ಬಡವರಿಗೆ ಸ್ವಲ್ಪ ಅನುಕೂಲ ಆಗಬಹುದು ಅಂತ ನಾವು ತಿಳ್ಕೊಳ್ಳು. ಯಾಕೆಂದರೆ ನಮ್ಮ ಬಜೆಟ್, ನಮ್ಮ ಆರ್ಥಿಕ ವ್ಯವಸ್ಥೆ ಸರಿಯಾಗಿತ್ತಪ್ಪ ಅದು ನಮ್ಮ ಮನೆಗೆ ಸರಿಯಾಗಿರ್ತದಂತ. ಒಂದು ಮನೆಗೆ ಮುಖ್ಯವಾಗಿ ಬೇಕಾಗಿದ್ದೀರಪ್ಪ, ಹೊಟ್ಟೆಗೆ ಅನ್ನ, ಮಲಗೋದು ಮನೆ, ಸ್ವಚ್ಛ ನೀರ, ದುಡಿದು ಉದ್ಯೋಗ, ಇಷ್ಟಾದ್ರೆ ಸಾಕಪ್ಪ ನಮಗೆ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ ಈ ದೇಶದಲ್ಲಿ. ಮೊದಲು ನಾವು ಯಾವಾಗಲೂ ಈ ಅಲ್ಪ ತೃಪ್ತರು ಭಾಳಷ್ಟು ಬಯಸೋದಿಲ್ಲ, ಎಲ್ಲೋ ಕೆಲವರು ಇರಬೇಕಿಲ್ಲ ಅಂತಲ್ಲ, ಅಪವಾದವಾಗಿ ನಬ್ಜಾದೇಶ ಆಗಬೇಕು, ಹಾಗಾಗಬೇಕು, ಭಾಳ ಕಡಿಮೆ ಅಂತಾರೆ. ಅದರ ಕಾರಣ ಭಾಳ ಜನ ಹಳೆಗೆ ಹೋಗಿದ್ದಾರೆ, ಎಲ್ಲೋ ಒಬ್ಬರು ಅಲ್ಲೋ ಬಿಲ್ಲೋ ಯಶಸ್ವಿನೂ ಆಗಿದ್ದಾರೆ. ಈ ಮೊದಲು ಹೇಗೆ ಚರ್ಚೆ ಮಾಡ್ತಿದ್ದೆ ಅಂದರೆ ಈ 3 ಲಕ್ಷ ಕೋಟಿ ರೂಪಾಯಿ ಅದು ಗಳಿಸಿದ್ದಾರೆ ಉತ್ತರ ಪ್ರದೇಶ. ಅದ್ರ ಜೀವಗಳು ಎಷ್ಟು ಹೋದವು ಇಲ್ಲಿವರೆಗೆ? 100 ಸಾವಿರಾರು ಹೋಗಿದ್ದಾವೆ ಅಂತ ಒಂದು ಅಂದಾಜುಗಳಿದ್ದಾವೆ. ಕಾಲು ತುಳಿದಕ್ಕೆ ಎಷ್ಟು ಹೋದವು, ಆಗಿ ಎಷ್ಟು ಹೋದವು, ವಯಸ್ಸಾದ್ರೆ ಎಷ್ಟೆಲ್ಲಿ ಹೋದರು, ಕೆಲವೊಂದು ಕರ್ಮರೆ ಆಗಿದ್ದಾರೆ ಸುದ್ದಿಗಳಿದ್ದಾವೆ. ಗಳಿಸೋದಕ್ಕೆ ಇದೆಲ್ಲ ಮಾಡ್ಬೇಕಾ ನಾವು? ಮಾಡಿರಿ. ಅದು ತ್ರಿವೇಣಿ ಸಂಗಮ ಭಾಳ ಪ್ರಚಾರ ಆಯಿತು. ಒಂದು 44 ವರ್ಷ 42 ವರ್ಷಕ್ಕೂ 12 ವರ್ಷಕ್ಕೂ ಬರ್ತದೆ ಅದು ಪ್ರಚಾರ. ಏನು ಸಾಧ್ಯ ಅದು? ಮೌಲ್ಯ ಮಾಸ್ಟರ್ ಸ್ನಾನ ಮಾಡಿದ್ರೆ ಭಾಳ ದೊಡ್ಡ ಪುಣ್ಯ ಬರ್ತದೆ, ಹಾಗೆ ಹುಣ್ಣಿಮೆ ಮಾಡಿದ್ರೆ ಆಗ್ತದೆ ಅಂತೇಳಿ ಕಳೆದ 45 ದಿವಸದಿಂದ ಜನ ಹಾಗೆ ಸಾಗರೋಪಾದಿಯಲ್ಲಿ ಹೋಗ್ತಾ ಇದ್ದಾರೆ. ಪ್ರಯಾಗರಾಜ್ ಹೋಗ್ತೀನಿ, ತ್ರಿವೇಣಿ ಸಂಗಮಕ್ಕೆ ಹೋಗ್ತೀನಿ ರೀ, ಕುಂಭಮೇಳಕ್ಕೆ ಹೋಗ್ತೀನಿ ರೀ, ಎಲ್ಲರ ಧ್ವನಿಯಲ್ಲಿ ಇದೆ. ಆದ್ರೆ ಅಲ್ಲಿ ಇಳ್ಕೊಳ್ಳೋದು ಮಾಡೋದು ಪರಿಸ್ಥಿತಿಗಳು ಏನದಾವ ಕಡಿಮೆ ಬಂದರೂ ಅಲ್ಲಿ ಮುದುಕರಿಗೆ 8 ಕಿಲೋಮೀಟರ್ ಅದು ನಡೆಯಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅದಂತ. ವಯಸ್ಸಾದವರು ಮುದುಕರು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಇಲ್ಲಿ ನೋಡ್ರಿ, ತಿರ್ಕೊಂಡವ್ರೊಳಗೆ ಹೆಚ್ಚು ಕಡಿಮೆ ಎಲ್ಲರೂ ಅಪರ 45, 55, 50, 60, 63